ಎಲ್ಲರಿಗೂ ನಮಸ್ಕಾರ. ವಿಶ್ವಾಣಿ ಟಿವಿಗೆ ಸ್ವಾಗತ. ನಾನು ನಿಸರ್ಗ. ವೀಕ್ಷಕರೇ, ಬಿಎಲ್ಒಗಳು ಅಂದ್ರೆ ಬೂತ್ ಮಟ್ಟದ ಅಧಿಕಾರಿಗೆ ನೀವು ನಿಮ್ಮ ಗಣತಿ ನಮೂನೆ ಫಾರ್ಮ್ ತುಂಬಿಕೊಟ್ಟ ತಕ್ಷಣ ನಿಮ್ಮ ಕೆಲಸ ಮುಗಿತು ಎಂದ್ಕೊಳ್ಬೇಡಿ. ನೀವು ಕೊಟ್ಟ ಮಾಹಿತಿಯನ್ನ ಚುನಾವಣಾ ಆಯೋಗದ ಪೋರ್ಟಲ್ನಲ್ಲಿ ಯಶಸ್ವಿಯಾಗಿ ಅಪ್ಲೋಡ್ ಮಾಡಲಾಗಿದೆಯೇ ಎಂಬುದನ್ನು ಪರಿಶೀಲಿಸುವುದು ಮುಖ್ಯ. ಹಾಗಾದ್ರೆ ಇದನ್ನ ಚೆಕ್ ಮಾಡೋದು ಹೇಗೆ? ಈ ವಿಡಿಯೋ ನೋಡಿ. ಹಾಗೆ ಇಂತಹ ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳನ್ನ ನೋಡಲು ವಿಶ್ವಾಣಿ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಆನ್ಲೈನ್ ನಲ್ಲಿ ನಿಮ್ಮ ಎಪಿಕ್ ಅಂದ್ರೆ ಮತದಾರರ ಗುರುತಿನ ಚೀಟಿ ಸಂಖ್ಯೆಯನ್ನ ಬಳಸಿ ಇದರ ಸ್ಟೇಟಸ್ ಅನ್ನ ಚೆಕ್ ಮಾಡುವುದರಿಂದ ಭವಿಷ್ಯದಲ್ಲಿ ಸರ್ಕಾರಿ ಕಚೇರಿಗಳಿಗೆ ಅನಗತ್ಯವಾಗಿ ಅಲಿಯುವುದು ತಪ್ಪುತ್ತೆ. ನಿಮ್ಮ ಫಾರಂ ಸಲ್ಲಿಕೆಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನ ತಿಳಿದುಕೊಳ್ಳಲು ಹೀಗೆ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಈ ಪ್ರಕ್ರಿಯೆ ಮುಗಿಸಲು ಕೆಲವೇ ನಿಮಿಷಗಳು ಸಾಕಷ್ಟೇ. ಸ್ಟೆಪ್ 1, ಚುನಾವಣೆ ಆಯೋಗದ ವೆಬ್ಸೈಟ್. ನಿಮ್ಮ ಬ್ರೌಸರ್ ನಲ್ಲಿ voters.eci.gov.in ಅಧಿಕೃತ ವೆಬ್ಸೈಟ್ ಅನ್ನ ಓಪನ್ ಮಾಡಿ. ಅಂದ್ರೆ ಆ ಲಿಂಕ್ ಅನ್ನ ನೀವು ಓಪನ್ ಮಾಡ್ಕೊಳ್ಬೇಕು. ಇನ್ನು ಸ್ಟೆಪ್ 2, ಗಣತಿ ಫಾರಂ ವಿಭಾಗವನ್ನ ತೆರೆಯಿರಿ. ಅದನ್ನ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಅದು ಕಾಣಿಸುತ್ತೆ. ವೆಬ್ಸೈಟ್ ನಲ್ಲಿ ಮುಖಪುಟದಲ್ಲಿ ಅಂದ್ರೆ ಹೋಮ್ ಪೇಜ್ ನಲ್ಲಿ ಕಾಣಿಸುವ ಫಿಲ್ ಎನ್ಯುಮರೇಷನ್ ಫಾರ್ಮ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಟೆಪ್ 3, ಸೈನ್ ಅಪ್ ಮಾಡ್ಕೋಬೇಕು. ಹೊಸ ಬಳಕೆದಾರರಾಗಿದ್ರೆ ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆ ಕ್ಯಾಪ್ಚಾ ಕೋಡ್ ಅನ್ನ ನಮೂದಿಸಿ. ಸ್ಟೆಪ್ 4, ನಂತರ ಲಾಗಿನ್ ಆಗಿ. ನೀವು ಈಗಾಗಲೇ ನೋಂದಾಯಿತ ಬಳಕೆದಾರರಾಗಿದ್ರೆ ಅದನ್ನ ಲಾಗಿನ್ ಮಾಡ್ಕೊಳ್ಬಹುದು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾ ಕೋಡ್ ಅನ್ನ ನಮೂದಿಸಿ. ರಿಕ್ವೆಸ್ಟ್ OTP ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ಗೆ ಬರುವ OTP ಅನ್ನ ನಮೂದಿಸಿ ವೆರಿಫೈ ಮಾಡ್ಕೊಳ್ಳಿ. ಸ್ಟೆಪ್ 5, ಗಣತಿ ಫಾರಂ ಪುಟಕ್ಕೆ ಹೋಗಬೇಕು. ಮತ್ತೆ ಗಣತಿ ಫಾರಂ ಪುಟಕ್ಕೆ ಹಿಂತಿರುಗಿ ಲಾಗಿನ್ ಆದ ನಂತರ ಪೋರ್ಟಲ್ ನ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಕಾಣಿಸುತ್ತೆ. ಈಗ ಮತ್ತೊಮ್ಮೆ ಫಿಲ್ ಎನ್ಯುಮರೇಷನ್ ಫಾರ್ಮ್ ಎಂಬುದನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಇನ್ನು ಸ್ಟೆಪ್ 6, ಎಪಿಕ್ ಸಂಖ್ಯೆಯನ್ನ ನಮೂದಿಸಿ. ನಿಗದಿಪಡಿಸಿದ ಜಾಗದಲ್ಲಿ ನಿಮ್ಮ ಮತದಾರರ ಗುರುತಿನ ಚೀಟಿ ಸಂಖ್ಯೆಯನ್ನ ಸರಿಯಾಗಿ ಟೈಪ್ ಮಾಡ್ಕೊಳ್ಳಿ. ಇನ್ನು ಸ್ಟೆಪ್ 7, ಸರ್ಚ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಕೊನೆಯದಾಗಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಗಣತಿ ಫಾರಂನ ಪ್ರಸ್ತುತ ಸ್ಥಿತಿಯನ್ನ ಪರಿಶೀಲಿಸಬಹುದು. ಯಾವ ಮೆಸೇಜ್ ಕಾಣಿಸುತ್ತೆ? ನಿಮ್ಮ ಫಾರಂ ಅಪ್ಲೋಡ್ ಆಗಿದ್ರೆ ಸ್ಕ್ರೀನ್ ಮೇಲೆ ಯುವರ್ ಫಾರ್ಮ್ ಹ್ಯಾಸ್ ಆಲ್ರೆಡಿ ಬೀನ್ ಸಬ್ಮಿಟೆಡ್ ವಿತ್ ಮೊಬೈಲ್ ನಂಬರ್ XXX ಅಂದ್ರೆ ನಿಮ್ಮ ಫಾರಂ ಅನ್ನ ಈಗಾಗಲೇ XXX ಮೊಬೈಲ್ ಸಂಖ್ಯೆಯೊಂದಿಗೆ ಸಲ್ಲಿಸಲಾಗಿದೆ ಎಂಬ ಸಂದೇಶ ಕಾಣಿಸುತ್ತೆ. BLO ನಿಮ್ಮ ಫಾರಂ ಅನ್ನ ಯಶಸ್ವಿಯಾಗಿ ಅಪ್ಲೋಡ್ ಮಾಡಿದ್ದಾರೆ ಎನ್ನುವುದನ್ನ ಇದು ಸ್ಪಷ್ಟಪಡಿಸುತ್ತೆ. ನಿಮ್ಮ ಫಾರಂ ಅಪ್ಲೋಡ್ ಆಗದೇ ಇದ್ರೆ ಯಾವುದೇ ದೃಢೀಕರಣ ಸಂದೇಶ ಬಾರದೆ ಅದರ ಬದಲಿಗೆ ಹೊಸ ಗಣತಿ ಫಾರಂ ಪುಟವೇ ಅಂದ್ರೆ ಫ್ರೆಶ್ ಎನ್ಯುಮರೇಷನ್ ಫಾರ್ಮ್ ಪೇಜ್ ಓಪನ್ ಆದ್ರೆ ನಿಮ್ಮ ಫಾರಂ ಇನ್ನೂ ಆನ್ಲೈನ್ ನಲ್ಲಿ ಅಪ್ಲೋಡ್ ಆಗಿಲ್ಲ ಅಂದರ್ಥ. ಮಾಹಿತಿ ಸರಿಪಡಿಸಬಹುದು. ಒಂದು ವೇಳೆ ಪೋರ್ಟಲ್ ನಲ್ಲಿ ನಿಮಗೆ ಪರಿಚಯವಿಲ್ಲದ ಬೇರೆ ಮೊಬೈಲ್ ಸಂಖ್ಯೆ ಕಾಣಿಸ್ತಾ ಇದ್ರೆ ಅಥವಾ ನೀವು ಫಾರಂ ಸಲ್ಲಿಸದೇ ಇದ್ರೂ ಸಲ್ಲಿಸಲಾಗಿದೆ ಎಂದು ತೋರಿಸ್ತಾ ಇದ್ರೆ ತಕ್ಷಣವೇ ನಿಮ್ಮ BLO ಅವರನ್ನ ಕಾಂಟ್ಯಾಕ್ಟ್ ಮಾಡಿ. ವಿವರಗಳಲ್ಲಿ ತಪ್ಪುಗಳಿದ್ರೆ ಅದನ್ನ ಸರಿಪಡಿಸಿಕೊಳ್ಬಹುದು. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಬಂಧುಗಳಿಗೆ ಶೇರ್ ಮಾಡಿ. ವಿಶ್ವಾಣಿ ಟಿವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.